ಇವರಿಗೆ ಕೇಂದ್ರ ನಾಯಕರು ನಂಬಿ ಇವರಿಗೆ ಮಾಡಪ್ಪ ನೀನೇನು ಮಾಡ್ತೀವಿ ಮಾಡು, ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನ ತರಬೇಕು, ನಿನಗೆ ಹೆಚ್ಚಿನ ಅವಕಾಶ ಬೇಕಾದರೆ ಇವ್ರ ಟಿಕೆಟ್. ಇಡೀ ಕ್ಷೇತ್ರದ ಜನ ಗೋ ಬ್ಯಾಕ್ ಶೋಭಾ ಅಂದ್ರು. ಓ ಇಲ್ಲಿ ಸೋರ್ ಗ್ಯಾರಂಟಿ ಶೋಭಾ ಅಂತ ಹೇಳ್ಕೊಂಡು ಸದಾನಂದ ಗೌಡರಿಗೆ ಮೋಸ ಮಾಡಿ ಅಲ್ಲಿ ತೆಗೆದು ಶೋಭನ್ ಕೊಡ್ತೀರಲ್ಲ ಯಡಿಯೂರಪ್ಪನವ್ರೆ, ಹಠ ಮಾಡಿ ಕೊಡಿಸ್ತಿರಲ್ಲ. ಯಾವ ನ್ಯಾಯ ರೀ ಇದು? ಯಾವ ನ್ಯಾಯ? ಕಾಂತೇಶನ್ ಕೊಡ್ತೀನಿ ಅಂತೇಳಿ ಹಾವೇರಿದು ಯಾಕೆ ತಪ್ಪಿಸಿ ನನಗೆ ಪಾಪ ಬೊಮ್ಮ ಹೇಳಿದ್ರು, ಚುನಾವಣಾ ಸಮಿತಿಯಲ್ಲಿ ಹೇಳಿದ್ರು ನನಗೆ ಆರೋಗ್ಯ ಸರಿ ಇಲ್ಲ, ಮೊನ್ನೆ ತಾರೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ, ನನ್ ಕಾಲ್ ಸರಿ ಇಲ್ಲ, ಬೇಡ ಹಿಂದುಳಿದ ವರ್ಗದ ಯುವಕ ಕಾಂತೇಶಿಗೆ ಹಾವೇರಿ ಕೊಡಿ. ಪಾಪ ಬೊಮ್ಮ ಹೇಳಿದ್ರು. ದಿನ ಇವ್ರು ಹೇಳೋರು ಕಾಂತೇಶಂಗ ಆಗುತ್ತೆ, ಅಪ್ಪ ಮಕ್ಕಳು ದಿನ ಹೇಳೋರು. ಚುನಾವಣಾ ಸಮಿತಿನಲ್ಲಿ ಕಾಂತೇಶನ್ ಅಂತ ಹೆಸರು ಪದವೇ ಬಂದಿಲ್ಲ ಡೆಲ್ಲಿನಲ್ಲಿ. ಯಾಕೆ? ಇನ್ನೊಬ್ಬ ಬೆಳಿಬಾರದು. ನಿಮ್ಗೆಲ್ರೂ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಶುರು ಮಾಡಿದ್ವಿ. ಕೂಡಲ ಸಂಗಮಕ್ಕೆ ದೊಡ್ಡ ಸಮಾವೇಶ ಬಂದಿದ್ರ ಇಲ್ಲಿ ಯಾರು ಬಂದಿದ್ದೀರಿ? ಎಲ್ಲ ಬಂದಿದ್ರಿ. ಲಕ್ಷಗಟ್ಟಲೆ ಹಿಂದುಳಿದವರು ದಲಿತರು, ಲಿಂಗಾಯತರು ಇದ್ರು, ಬ್ರಾಹ್ಮಣರು ಇದ್ರು, ಒಕ್ಕಲಿಗರು ಇದ್ರು, ಆದ್ರೆ ಅತಿ ಹೆಚ್ಚು ಹಿಂದುಳಿದವರು ದಲಿತರು. ಅದನ್ನ ನೋಡಿ ಯಡಿಯೂರಪ್ಪನವರು ಸಂತೋಷ ಪಡಬೇಕಿತ್ತು. ಭಾರತೀಯ ಜನತಾ ಪಾರ್ಟಿಗೆ ಬರೀ ಲಿಂಗಾಯತರು ಇದ್ದಾರೆ, ಹಿಂದುಳಿದವರು ದಲಿತರು ಬರ್ತಾ ಇದ್ದಾರೆ ಈಶ್ವರಪ್ಪನ ಜೊತೆಗೆ, ಸಂತೋಷ ಪಡ್ಬೇಕಿತ್ತು. ಮಾಡಪ್ಪ ಅಂತ ಬೆನ್ ತಟ್ಟಬೇಕಿತ್ತು. ಬೆನ್ ತಟ್ಟಲಿಲ್ಲ. ದೆಹಲಿಗೆ ಹೋಗಿ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಏನ್ ಕಂಪ್ಲೇಂಟ್? ಕೂಡಲ ಸಂಗಮದ ಆ ದೊಡ್ಡ ಲಕ್ಷಾಂತರ ಜನ ಸೇರಿದಂತ ಕಾರ್ಯಕ್ರಮ ಮುಗಿದ ಮೇಲೆ ಅಮಿತ್ ಶಾ ಡೆಲ್ಲಿ ಕರೆಸ್ತಾರೆ. ದೆಹಲಿನಲ್ಲಿ ಸಭೆ, ಯಡಿಯೂರಪ್ಪನವರು ಬಂದಾರೆ. ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮ್ಲಾಲ್ ಜಿ ಇದ್ರು, ಸಂಘದ ಹಿರಿಯರೆಲ್ಲ ಇದ್ರು, ನನ್ನೂ ಕರೆದ್ರು. ನಾನು ಅಮಿತ್ ಶಾ ಕೇಳಿದೆ, ಯಾಕೆ ಮೀಟಿಂಗ್ ಕರೆದ್ರಿ ಅಂತ. ಬೋಲೋ ಭಯ್ಯ ಅಂತ ಯಡಿಯೂರಪ್ಪನವ್ರು ಕೇಳಿದ್ರು. ಹೇಳಪ್ಪ ಯಾಕೆ ಅಂತ. ಯಡಿಯೂರಪ್ಪನವ್ರು ಹೇಳಿದ್ರು, ಬ್ರಿಗೇಡ್ ನಿಲ್ಲಿಸಬೇಕು. ನನ್ಗೆ ಶಾಕ್ ಆಯ್ತು. ಹಿಂದುಳಿದವರು ದಲಿತರು ಬೇಡವಾ ಯಡಿಯೂರಪ್ಪನವ್ರೆ? ಬಿಜೆಪಿಗಾಗ್ಲಿ ನಿಮಗೂ ಬೇಡವಾ? ಉತ್ತರ ಇಲ್ಲ. ಮೂರು ಸಾರಿ ಫೋನ್ ಬಂತು ಹೊರಗಡೆಯಿಂದ ಅಮಿತ್ ಶಾಗೆ. 3 ಗಂಟೆ ಸಭೆ. 3ನೇ ಸಂದರ್ಭದಲ್ಲಿ ಹೊರಗೆ ಬಂದಂತ ಅಮಿತ್ ಶಾ ಹೇಳ್ತಾರೆ, ನರೇಂದ್ರ ಮೋದಿ ಕೇಳ್ತಾ ಇದ್ದಾರೆ, ಏನ್ ಹಿಂದೂಸ್ತಾನ ಪಾಕಿಸ್ತಾನ ಸಂಧಾನ ಮಾಡ್ತಿದ್ದೀನಪ್ಪ, 3 ಗಂಟೆ ತಗೋತಿದ್ವಿ, ಏನ್ ಮಾಡ್ತಾ ಇದ್ದೀರಿ ಅಂತಾರೆ. ಸಬ್ಜೆಕ್ಟೇ ಇಲ್ಲ. ಬೇಡ 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 ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಬೇಡ. ಕೊನೆ ನಾನೇ ಕೇಳಿದೆ, ಯಾಕೆ ಬೇಡ ಯಡಿಯೂರಪ್ಪನವರೇ, ಆ ಹಿಂದುಳಿದವರು ದಲಿತರು ಬರ್ತಾ ಇಲ್ಲ, ಬೇಡ ನಿಮಗೆ? ಉತ್ತರ ಯಾಕೆ ಏನಂತ ಕೇಳಿ, ಬೇಡ. ನಾನು ಕೊನೆಗೆ ಅಮಿತ್ ಶಾ ಕೇಳಿದೆ, ನೀವು ತೀರ್ಮಾನ ತಗೊಳ್ಳಿ ಸರ್ ಅತ್ಲ ಹೋಗ್ಲಿ ಏನು ಅಂತ. ನನಗೆ ಹೇಳಿದ್ರು ಅಮಿತ್ ಶಾ, छोड़ ಯಾರು ಅವ್ರು ಹೇಳಿದ ಪದ ಬಿಟ್ಬಿಡಪ್ಪ. ನಾನು ಇಮ್ಮಿಡಿಯೇಟಾಗಿ ಹೇಳಿದೆ, ಆಯ್ತು ಇವತ್ತಿಂದ ನಾನು ಹೋಗಲ್ಲ. ಆದ್ರೆ ಅಮಿತ್ ಶಾಗೆ ಹೇಳಿದೆ, ಒಂದು ಫೋನ್ ಮಾಡಿದ್ರೆ ನಾನು ಕೇಳ್ತಿದ್ನಲ್ರಿ, ಯಾಕೆ ಇಷ್ಟೊಂದು ಜನ ಸಮಯ ಹಾಳು ಮಾಡ್ಕೊಂಡ್ರಿ? ನನ್ನ ಜೀವನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತನ್ನ ಕಾಪಾಡ್ಕೊಂಡ್ ಬಂದಿರೋನು.